ನಾವು ಹಡದ ಮಕ್ಕಳು ನಮ್ಮ ಮಾತು ಕೇಳುವುದಿಲ್ಲ ಪುಣ್ಯಾತ್ಮರೇ. ಸಭಾವಕ್ಕಳ ತೂಕನ ಹೊಂದಿರತಕ್ಕಂತ ಪರಮಾತ್ಮರ ದ್ವಾರಪಾಲಕನಾಗಿರ್ತಕ್ಕಂತ ಆ ಭೂತಾಳ ಸಿದ್ಧನ ಅವತಾರ ಹೆಂಗೈತಿ ಅಂತ ಕೇಳಿದ್ರೆ ಪುಣ್ಯಾತ್ಮರ, ಪಾತಾಳಕ್ಕ ಪಾದ ಆಕಾಶಕ್ಕೆ ಅವನು ಶಿಖರ ಐತಿ. ಅದಕ್ಕ ಭೂತಾಳ ಸಿದ್ಧನ ಗುಡಿಗೆ ಶಿಖರ ಕಟ್ಟಿಲ್ಲ ಈ ಸಿದ್ಧ ಪರಂಪರೆ. ಇಷ್ಟಾಗಿರ್ತಕ್ಕಂಥ ಪುಣ್ಯಾತ್ಮರೇ, ಅಂತಾವು ಟೊಣಪಿ ಏಟ ಭಗವಂತಗಿಟ್ಟ ಗಮಸಿದ್ದ 3 ಏಟ ತಡ್ಕೊಂಡಾಗ ಒಂದ ಏಟ ತಡ್ಕೊಳ್ಳೋದಿಲ್ಲ ಭೂಮಿ, ನೀ ತಡ್ಕೊಂಡೆ ಅಂದ್ರೆ ಹೆಚ್ಚಿನ ಸಿದ್ಧಿದ್ಯಪ್ಪ ಅಂತ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರ ಹಾಕ್ತಾನೆ. ಸಾಷ್ಟಾಂಗ ನನಗೊಂದು ಏನಾದರೂ ಹೊರಗೆ ಕೊಡು, ನನಗೊಂದು ಏನಾದರೂ ಕೊಡು ಅಂತಕ್ಕಂಥ ವಿಚಾರ ನಡೀತದ. ಅದರಾಗೂ ಗೆದ್ದ ಪುಣ್ಯಾತ್ಮರೇ. ಅವಾಗ ಮತ್ತೆ ಶೀತಾಳವನ್ನು ತೆಮ್ಕೊಂಡು ಬಂದು ಸೇವೆ ಮಾಡ್ತಕ್ಕಂಥ ಸಂದರ್ಭದೊಳಗ ಗುಡಿ ನಡಗತಕ್ಕಂಥ ಪ್ರಸಂಗ ಪ್ರಾರಂಭ ಆಗ್ತದೆ, ಗದ್ದಿಗೆ ನಡಗಲಿಕ್ಕೆ ಪ್ರಾರಂಭ ಆಗ್ತದ. ಅವಾಗ ಪುಣ್ಯಾತ್ಮರೇ, ಆಚಾರ ವಿಚಾರದಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥ ನಿನ್ನ ಹೆಸರನ್ನೇ ನನ್ನ 3ನೇ ಮಗನಿಗೆ ಇಟ್ಟು ಕರಿತನು, ನೀನು ಗದ್ದಿಗೆ ಶಾಂತಾಗು ಶಾಂತಾಗು ಶಾಂತಾಗತ್ ಹೇಳ್ತಾರೆ. ಅದಕ್ಕ ಅಂದ ಪುಣ್ಯಾತ್ಮರು ಮಕಣಾಪುರ ಗುಡಿಯನ್ನು ಕಟ್ಟಿ ಸ್ವಾಮಣ ಮುತ್ತನ ಕಳಶಿಟ್ಟ ಅಂತ ತಿಳ್ಕೊಂಡು ನಮ್ಮಲ್ಲಿ ಹಿರಿಯರು ಹೇಳ್ಕೊಂಡು ಬರ್ತಾರ. ಒಟ್ಟ 21 ದಿನದಾಗ ಕಟ್ಟ್ಯಾರತ್ತವ್ರು. ನಮ್ಗೆ 21 ದಿನದಾಗ ಒಂದು ಗುಡಸಲ ಕಟ್ಟಕ್ಕಾಗಲ್ಲ. ಈ ಭೂತಾಳಿಸಿದನ್ ಹೊಡತ್ ಹೆಂಗೈತಿ ಅಂತ ಕೇಳಿದ್ರೆ, ಇದೇ ಕಾಗವಾಡ ಮೋಕ್ಷದನ್ ಭೂತಾಳಿಸಿದನ್ ಗುಡಿ ಕಟ್ಟು ಅಂತೇಳಿ ನನಗೆ ಕರಿಲಕ್ ಬಂದಿದ್ರು. ನಾ ಹೋಗಿ ಹೇಳಿ, ಇವ್ ಕಲ್ಲ ಕಬಿಟ್ಟು ಎಲ್ಲ ತೆಗಿರಿ, ರಾತ್ರಿ ಪಾಯ ಹೊಡೆಯೋನು, ರಾತ್ರಿನ ಮಾಡೋನು, ಏನ್ ಶಕ್ತಿ ಭಗವಂತ ಕೊಡ್ತಾನ ಕೊಡು. ಸಂಜೆ 6 ಗಂಟೆ ಅಂತ ಕಲ್ಲ ತೆಗದಲಾಗಿರೋ. ನಾ ಹೋದ್ನಿ, ಯಾಕೆ ತೆಗದಿಲ್ಲಪ್ಪ ಅಂತ ಕೇಳಿ, ನಮಗೂ ಸೌಡ್ ಸಿಕ್ಕಿಲ್ಲ, ಈಗ ತೆಗದಿಲ್ಲ ಅಂದ್ರೆ ಅವ್ರು ಬೆರಿಕೆಗಳು. ನಾವು ಬಡ ಬಡ ಕಲ್ಲು ತೆಗಿಲಕತ್ನಿ, ಕಲ್ಲೆಲ್ಲ ತೆಗಿದ ಆದ ಬಳಿಕ ಕೇಳಪ್ಪ, ಮುಂಜಾನೆ ಯಾವ ಕಲ್ಲು ತೆಗಿತಿ ಅಲ್ಲಿ ಚೋಳ ಹತ್ತಕತ್ತಿದ್ದು, ಅದಕ್ಕೆ ನಾವು ತೆಗದಿಲ್ಲ ಅಂತ. ಮತ್ತೆ ನನಗರೆ ಹೇಳ್ಬೇಕಲ್ಲ, ಕಡಿದ್ರೆ ನಿಮ್ಗೆ ಕಡಿಯೋಲಕ್ಕರೆ ನಾವೇನು ಸರ್. ಭಾವ ಶುದ್ಧ ಅಂತಕ್ಕಂಥದ್ದು ಕರೀತಾರೆ. ಅಂತ ಭೂತಾಳ ಸಿದ್ಧ ಇವತ್ತಿಗೂ ಕೂಡ ಪುಣ್ಯಾತ್ಮರಲ್ಲಿ ಇಲ್ಲ ನಡೀತದ. ಅದಕ್ಕ ಅಂತ ಪುಣ್ಯಾತ್ಮರು ಭೂತಾಳ ಸಿದ್ಧನ ಸೇವಾ ಕಡ್ಯಾಕಾಯ್ತು, ಸೋಮಣ್ಣ ಮುತ್ಯಂದ ಕಡ್ಯಾಕಾಯ್ತು, ಗದ್ದಿಗೆ ಪುಣ್ಯಾತ್ಮರು ನಿತ್ ಶಾಂತ ಆಯ್ತು. ಎಡಬಲಕ್ಕೆ ಹಚ್ಚಿರ್ತಕ್ಕಂಥ ಜ್ಯೋತಿ ಆರ್ಲಕ್ಕತ್ತು. ಅವಾಗ ಪುಣ್ಯಾತ್ಮರು ನಮ್ಮ ಹಿರಿಯರು ಹಾಡ್ತಾರೆ, ಕತ್ತಲಿ ಮನೆಯಾಗ ಕನ್ನಡಿ ಬೆಳಕಾದ ಜ್ಯೋತಿ ಕನ್ನಪ್ಪಗ ನಮೋ ನಮೋ ಅಂತ ಕರೀತಾರೆ. ನನಗ 4ನೇ ಮಗನ ಹೆಸರು ಜ್ಯೋತಿ ಕನ್ನಪ್ಪಡಿಯಾತ ನಾನು ಕೂಗುತ್ತನು. ಅದಕ್ಕೆ ದಯವಿಟ್ಟು ಹತ್ಯದ ದೀಪ ಆರಲಾರ್ದಂಗ ನಿರಂತರ ಉರಿಲೆ ತಿಳ್ಕೊಂಡು ಬೇಡ್ಕೋತಾನ. ಇನ್ನೇನು ಎಲ್ಲಾ ರೆಡಿ ಮಾಡಿ ಗುಗ್ಗಳು ಹಾಕಿ ಬೆಳಗು ಕಾಲಕ್ಕೆ ಆ ಗುಗ್ಗಳು ಶಾಂತ ಆಗ್ಲಕ್ಕತ್ತದ. ನನ್ನ ಕೊನೆ ಮಗಳಾಗಿರ್ತಕ್ಕಂಥ ಹೆಣ್ಣು ಮಗುವಿಗೆ ರೆಬಕಮ್ಮ ಆತ ನಾನು ಶ್ರುತಿ ಹೆಸರಿಡುತ್ತನು. ದಯವಿಟ್ಟು ಈ ಗುಗ್ಗಳ ಶಾಂತ ಆಗಬಾರ್ದು ಅಂತಕ್ಕಂಥದನ್ನ ಮೊದಲ ಕೈಲಾಸದಾಗ ಇವೆಲ್ಲ ಲಿಖಿತ ಆಗ್ಯಾವ, ಲಿಸ್ಟ್ ಆಗ್ಯಾವ. ಮೊದಲ ಕೈಲಾಸದಾಗ ಲಿಸ್ಟ್ ಆಗ್ಯಾವ ಪುಣ್ಯಾತ್ಮರೇ. ಇಲ್ಲಿ ಬಂದು ಪ್ರಪಂಚ ಮಾಡೋದೇನು ಇಟ್ಟಿಲ್ಲ ಅವ. ಅದಕ್ಕೆ ಅವನಿಗೆ ಸಾಧು ಅಮ್ಮಗಿ, ಯೋಗಿ ಅಮ್ಮಗಿ, ಋಷಿ ಅಮ್ಮಗಿ, ನಾಡಗೋಡ ಅಮ್ಮಗಿ ಅಂತ ಕರೆದಾರ. ಮೊದಲ ಕೈಲಾಸದಾಗ ಎಲ್ಲ ಬೇಡಿ ಬಿಟ್ಟ ನಾವು. 4 ಮಂದಿ ಧರ್ಮರು, ಒಬ್ಬಕ್ಕೆ ಹೆಣ್ಣು ಮಗಳು ಅಲ್ಲೇ ಹುಟ್ಟಿ ಬಿಟ್ಟಾರ. ಇವೆಲ್ಲವನ್ನ ಪಡ್ಕೊಂಡು ಗುರುಸೇವೆಯನ್ನ ಮಾಡಿ ಪುಣ್ಯಾತ್ಮರೇ, ಪರಮಾತ್ಮ ಧನ್ಯ 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 ಅಂತಾನ. ಹೋಗಿ ತಾಯಿಗೆ ನಮಸ್ಕಾರ ಮಾಡ್ತಾನ. ನಿನ್ನಂತ ಮಗನ ಪಡೆದ ನಾನೇ ಧನ್ಯ ಅಂತ ತಿಳ್ಕೊಂಡು ತಾಯಿ ಹೇಳ್ತಾಳ. ಯಾರು? ಪಾರ್ವತಿ. ನಿನ್ನಂತ ಮಗನನ್ನ ಪಡೆದ ನಾನು ಧನ್ಯ ಅಂತ ಹೇಳ್ತಾಳೆ. ಅದಕ್ಕ ಪುಣ್ಯಾತ್ಮರ ಬಹಳ ಮಂದಿ ಯುವಕರು ಹೇಳಿನ್ಯ, ಯಾವ ಪ್ರಶಸ್ತಿ ಬೇಕಾಗಿಲ್ಲ, ಯಾವ ಪುಣ್ಯಾತ್ಮರ ಯೂನಿವರ್ಸಿಟಿ ಕೊಡು ಪದವಿಗಳು ಬೇಕಾಗಿಲ್ಲ. ನಿಮ್ಮನ್ನ ಹಡದಂತ ತಾಯಿ ತಂದೆ ಒಂದು ಸಲ ಸಮಾಜ ಹೇಳ್ಬೇಕ, ಮಗ ನಿನ್ನ ಹಡದದಕ್ಕೆ ಇವತ್ತು ನನ್ನ ಜನ್ಮ ಸಾರ್ಥಕ ಆಯ್ತತ್ ಅವ್ರು ಹೇಳಿಬಿಟ್ರ ಸಾಕು, ನಿನಗೆ ಸ್ವರ್ಗ ಸಿಗ್ತತಿ ಅಂತಕ್ಕಂಥ ಮಾತು, ನಿನಗೆ ಸ್ವರ್ಗ ಪ್ರಾಪ್ತಿ ಆಗ್ತದ. ಅದಕ್ಕೆ ಪುಣ್ಯಾತ್ಮರೇ, ನಾನು ಆರಂಭಕ್ಕೆ ಹೇಳಿನಿ, ಪುತ್ರ ಎಂಥವ್ರು ಸಿಗ್ಬೇಕಂತಕ್ಕಿದ್ರೆ ಪುಣ್ಯಾತ್ಮ ಮನೆ ಬೆಳಗತಕ್ಕಂಥ, ಸಮಾಜವನ್ನ ಕಟ್ತಕ್ಕಂಥ, ಮನಸ್ಸು ಒಡೆದಿರ್ತಕ್ಕಂಥ ಮನಸ್ಸುಗಳನ್ನು ಕಟ್ತಕ್ಕಂಥದ್ದು. ಇವತ್ತು ಪ್ರವಚನ ಹಚ್ಚಲಿಕ್ಕೆ ಕಾರಣ ಏನು, ಪುರಾಣ ಹಚ್ಚಲಿಕ್ಕೆ ಕಾರಣ ಏನು? 3 ದಿನದಾಗ ಅವ್ರ ಲೀಲೆ ತಿಳಿಯಂಗಿಲ್ಲಪ್ಪ. ಎಷ್ಟು ಸಾಧ್ಯ ಐತಿಲ್ಲ ಆ ಸಿದ್ಧ ಪುರುಷರಿ ಮನುಕುಲದ ಉದ್ಧಾರ ಮಾಡಿಸಲ ಹೆಂಗ ದುಡದಾರ ಅನ್ನೋದಕ್ಕೆ ನಿಮಗೊಂದಿಷ್ಟು ಎಡೆ ಆಗಲಿ, ನಿಮ್ಮ ಬದುಕಿಗೆ ತೋರಣ ಆಗಲಿ ಅಂತ ಹೇಳ. 1 ಅಲ್ಲ 2 ಅಲ್ಲ 7 ಯುಗದೊಳಗೆ, 7 ಯುಗದೊಳಗೆ ಅಲ್ಲಿಂದ ಬಂದು ಮತ್ತೆ ಪುಣ್ಯಾತ್ಮರ 12 ವರ್ಷಗಟ್ಲೆ ಸೇವೆ ನಡೆದಿರ್ತಕ್ಕಂಥದ್ದು. ನಾವು ಬರೇನಿ ಪುಣ್ಯಾತ್ಮರ 4 ಸ್ವಾಮಾರ ಗುಡಿಗೆ ಬರ್ಬೇಕಂದ್ರೆ ನಮ್ಗೆ ವಜ್ಜೆ ಆಗ್ಯಾವ. ವಜ್ಜಾಗ ಎಷ್ಟು ದುಡ್ಕೊಳ್ಳೋದು ಬಿಡ್ರಿ, ಆ ದೇವ್ರಿಗತ್ತ. ಅವು ದೇವ್ರು ಭಾಳ ಶಾಣೆ ಆಗ್ಯಾವ. ಇಲ್ಲಿ ಒಂದು 6 ತಿಂಗಳು ನಡ್ಕೊಂಡ್ ಬಳಿಕ ಇಲ್ಲಿದ್ ಬಿಟ್ಟು ಬೇರೆ ಕಡೆ ಹೊಂಟೆ ಅಂದ್ರೆ ಫೋನ್ ಹಚ್ತಾವ. ಆ ಕಿರೇಕ್ ನಂತಿಕ್ ಬಂದಿತ್ತು, ಅದು ಮಂಡೈತಿ, ನೀನು ಲಗೋಡ್ ತಗೋಬೇಡ ಅಂತ ಹೇಳ್ತೈತಿ, ನೀನು ಕೇಸ್ ಜಲ್ದಿ ತಗೋಬೇಡ ಅಂತ ಹೇಳ್ತೈತಿ ಅಂತಿರ್ತಾವಲ್ಲ. ಈಗ ಮೊಬೈಲ್ ಬಂದವ್ರೆಲ್ಲ ಅಂತರ್ವಾಣಿ ಮಾತಾಡ್ತಿದ್ರ ಅವ್ರು. ಮುದುಕಿ ಬ್ಯಾಗ ಇದ್ದ, ಹುಬ್ಬಳ್ಳಿಯಾಗೋ ಇದ್ದ ಸಿದ್ಧಾರೂಢ ಅಜ್ಜ, ಹೌದಿಲ್ರಿ? ಏಕಕಾಲಕ್ಕೆ ಕಾಣ್ತದಿರತ್ತ.
ಹಂಗ ಆಗಿದ್ದುದು ಪುಣ್ಯಾತ್ಮರ ಅಂತರ್ವಾಣಿ ಮಾತಾಡೋದು ನೋಡ್ಬೇಕ. ನಾವು ಸಣ್ಣಾಗಿದ್ದ ಕಡ್ಡಿ ಪೆಟ್ಟಾಗಿ ದಾರ ಕಟ್ಟಿ ಅಚ್ಚಗಡೆ ದಡ್ಡ ಹೋಗೋ ಹಲೋ ಹೊತ್ತಿದ ಈಚೆ ಕಡೆ ದಡ್ಡ ಹೋಗಲ್ಲ. ನೀವು ಮಾಡ್ರಿ? ನಂಗೆ ಗೊತ್ತಿಲ್ಲ, ಮಾಡ್ಯಾರಿಲ್ಲ. ಹಾ, ಮತ್ ನಾವ್ ಅವಾಗ ಕಡ್ಡಿ ಪೆಟ್ಟಿಗೆ ಆಡ್ಬೇಕಾರ ಅವಾಗ ನಾವು ಮೊಬೈಲ್ ಕಂಡು ಹಿಡಿದಿದ್ ನಂಗ ಆತ್ಮ. ಅಂದ್ರೆ ಎಷ್ಟು ಸಿದ್ಧರಲ್ಲಿ ಒಂದು ಅವತಾರ ಪುರುಷರು ಈ ಧರಣಿ ತೆಲಿ ಮೇಲೆ ಪುಣ್ಯಾತ್ಮರು ಸಿದ್ಧಾರೂಢರು ಇರ್ಬೋದು, ನಾಗಲಿಂಗರು ಇರ್ಬೋದು, ದೇವರ ಕೊಂಡಿಜ್ಜ ಇರ್ಬೋದು. ಪುಣ್ಯಾತ್ಮರು ಬಹುತೇಕ ನಿಮ್ಮ ಕೊಂಚಿಗೆ ಅಜ್ಜಿ ಇಲ್ಲೇ ಸಮಾಧಿ ಆಗ್ಯಾರ, ಇಲ್ಲೇ ಸಮಾಧಿ ಆಗ್ಯಾರ. ಬಹುತೇಕ ಅವ್ರಿಗೆ ಟ್ರಕ್ ನಾವ್ ಇವ್ರಿಗೆ ಹಾದಿ ಬಿಡ್ಲಿಲ್ಲ. ನಾವು ಬೇಯ್ದದ ತಪ್ಪಿಗಾಗಿ 3 ಕಿಲೋಮೀಟರ್ ಟ್ರಕ್ ವಾಪಸ್ ಬಂದಿತ್ತ. ಈ ಭಂಡಾರದ ಮಹಿಮೆ ಅದಕ್ಕೆ ಬಂಧುಗಳೇ ಅಂತ ಅಪರೂಪವಾಗಿರ್ತಕ್ಕಂಥ ಅಮೋಘವಾಗಿರ್ತಕ್ಕಂಥ, ಅದಕ್ಕೆ ಹೇಳಿಲ್ಲ ಶಬ್ದಕ್ಕ ಸಿಲುಕದ ಮಾತಿಗೆ ನಿಲುಕದ ಅಂತ ಅಗಣಿತವಾಗಿರ್ತಕ್ಕಂಥ ಮಹಿಮೆ ಉಳ್ತಕ್ಕಂಥ ಸಿದ್ಧ ಪುರುಷ ಏನ್ ಮಾಡಿದ ಅಂತ ಕೇಳಿದ್ರ, ತಾಯಿ ಏನು ಒಡ್ಡಿದಳ ಪರೀಕ್ಷೆ. ಈಗ ಹೆಂಗಾದ ಆತ ಕೇಳಿದ್ರೆ ಪುಟಕ್ಕಿಟ್ಟದ ಚಿನ್ನ ಅದಾವ. ನೀವಂತಿರ್ಲ ನಮ್ದು ಏನು ಕಾರಣ ಕಟ್ಟ ಇರ್ಲಿಲ್ಲ, ಏನು ಬೇಡ ಅಂದ್ರೆ ಗಟ್ಟಿ ಮಾಡಿ ಇಟ್ಟು ಬಿಡೋನತ್ತಿರ್ಲಿಲ್ಲ. ಎಲ್ಲ ಗಟ್ಟಿರಿ. ಬಾಳ ಮಂದಿ ಹೇಳಿ ನನಗೆ ಮಾನ್ಯ ಅಪ್ಪಗಳು ಗಟ್ಟಿನ ಬಾಳ ಮಂದಿ ತಗೊಳಕತ್ತಾರ, ಸಾಮಾನ್ಯ ಯಾರು ತಗೊಂಡಿಲ್ಲ. ಹಂಗ ಅಮೋಘ ಸಿದ್ಧ ಏನಾದ ಆತಕ್ಕಿದ್ರೆ ಪುಟಕ್ಕಿಟ್ಟದ ಚಿನ್ನ ಅದಾವ್, ಗಟ್ಟಿಯಾಗಿ ಬಿಟ್ಟಾವ್. ಎದರೊಳಗ? ಗುರು ಸೇವೆದೊಳಗ. ಆದರೆ ತಾಯಿ ಆಶೀರ್ವಾದ ಪಡ್ಕೊಳ್ಳೋ ಕಾಲಕ್ಕ ಮಗ ನಿನಗೇನ್ ಬೇಕಂತ ಕೇಳ್ತಾಳ. ನಾವೇನ್ ಕೇಳ್ತೀವ್ರಿ? ಸಿದ್ದಪ್ಪ ಬರ್ತೀವಿ, ಮನ್ಯಾಗ ಕಾಡೋ ಅತ್ತಿತ್ತಂದ್ರೆ ಇದು ಲಗುಟ್ ಹೋಗ್ಲಿ ಅಂತ ಬೇಡ್ಕೊತೀವಿ. ನಿಮ್ಮಲ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ, ಒಟ್ಟು ಇಂಥವ್ ರಗಡ್ ಮಂದಿ ಇದಾರ ನಾನು ನೋಡಿದ್ ದಿನ ಅವೆಲ್ಲ. ನೋಡಿರ್ಬೇಕ್ರ ಅಕಸ್ಮಾತ್ ಗಂಡ ಕಾಡ್ತದಂದ್ರಿ ಅವಂಗೇನ್ ಹಂಗ ಅನ್ನಂಗಿಲ್ಲ, ಚಲೋ ಬುದ್ಧಿ ಕೊಡು ಅಂತ ಹೇಳ್ತದೆ. ಆದರೆ ಭಗವಂತ ಪುಣ್ಯಾತ್ಮರ ತಾಯಿ ಹೇಳ್ತಾನ, ನನಗೇನು ಆಶೀರ್ವಾದ ಮಾಡ್ತೀವಿ ಮಾಡು ಗೊತ್ತಿಲ್ಲ, ಆದ್ರೆ ನಿನ್ನಂತ ಕಾಡೋ ತಾಯಿ ಮಾತ್ರ ನನ್ನ ಕೊನೆವರೆಗೂ ಇರ್ಬೇಕ ತಾಯಿ, ನನಗೆ ಕೊನೆವರೆಗೂ ಇರ್ಬೇಕಂತಕ್ಕಂಥದನ್ನ ಬೇಡ್ಕೊಂಡ ನಮ್ಮಪ್ಪ. ಅದಕ್ಕೆ ಬಂಧುಗಳಿಗೆ ಪರಮಾತ್ಮ ಹೇಳ್ತಾನ, ನೀನು ಭೂಲೋಕಕ್ಕೆ ಹೋಗ್ಬೇಕಪ್ಪ. ಕರಿತಲಿ ಮಾನವರನ್ನು ಉದ್ಧಾರ ಮಾಡೋ ಸಲುವಾಗಿ ಮರ್ತ್ಯಲೋಕಕ್ಕೆ ಹೋಗ್ಬೇಕಾಗೈತಿ. ಮರ್ತ್ಯದ ಮನಿ ಆಗಬಾರ್ದಂತ ಕರ್ತಾರನು ಪುಣ್ಯಾತ್ಮರ ಬಸವಣ್ಣವ್ರು ಬರಿತಿಲ್ಲ, ಹೇಳ್ತಾರೆ. ಅದಕ್ಕೆ ಈ ಮರ್ತ್ಯಲೋಕಕ್ಕೆ ಹೋಗ್ಬೇಕು ಅಂತಕ್ಕಂಥ ಒಂದೇ ಶಬ್ದ ಭಗವಂತನ ಗುರುದೇವನ ಬಾಯಿದಿಂದ ಬಂದಾಗ ಅಮೋಘ ಸಿದ್ಧನ ಎದಿ ಜಲ್ ಅಂತತಿ. ಯಪ್ಪ ನಾನೇನ್ ತಪ್ಪ ಮಾಡೀನಿ, ನಾನು 7 ಯುಗದಲ್ಲಿ ಮಾಡ್ತಕ್ಕಂಥ ಭಕ್ತಿ ಒಳಗೆ ಏನಾದ್ರೂ ನನ್ನಿಂದ ಕೊರತೆ ಆಗಿತ್ತಂದ್ರೆ ಮತ್ತೆ ನನಗೆ ಅವಕಾಶ ಮಾಡಿಕೊಡು, ಮಾಡ್ತಾನೆ. ಆದ್ರೆ ನಿನ್ನ ಪಾದವನ್ನು ತೊರೆದು ಹೋಗು ಅಂತಕ್ಕಂಥದ್ದು ಮಾತ್ರ ಹೇಳ್ಬೇಡ. ನಿನ್ನ ಬಿಟ್ಟು ಅರಗಳಿಗೆ ಇರತಕ್ಕಂಥ ಶಕ್ತಿನೂ ನನಗಿಲ್ಲ ಅಂತಾರ. ಅದಕ್ಕೆ ಬಹಳ ಸುಂದರವಾಗಿ ಕನಕ ಹೇಳ್ತಾರ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣ. ಹಸಿದು ಹೊಟ್ಟೆಯನ್ನ ಬಿಟ್ಟಿರ್ತನು, ಮಡದಿ ಮಕ್ಕಳನ್ನ ಬಿಟ್ಟಿರ್ತನು, ರಾಜ್ಯ ಮುನಿದ ರಾಜ್ಯವನ್ನ ಬಿಟ್ಟಿರ್ತನು. ನಿನ್ನ ಪಾದ ಅರ್ಧಗಳಿಗೆ ಬಿಟ್ಟಿರ್ತಕ್ಕಂಥ ಶಕ್ತಿ ನನಗಿಲ್ಲಪ್ಪ, ನಾನು ಕಳಿಸ್ಬೇಡ. ಅವಾಗ ಭಗವಂತ ಹೇಳ್ತಾನ, ಅಲ್ಲಪ್ಪ ಈ ಮರ್ತ್ಯಲೋಕದ ಮಾನವರ ಮನದ ಮೈಲಿಗೆನ ತೊಳಿಸಲಾಗಿ ನಿನ್ನ ಅವತಾರ ಆಗ್ಯದ. ಧರ್ಮ ಬೆಳೆಸೋ ಸಲುವಾಗಿ ದಾರ್ಶನಿಕ ಆಗಬೇಕಾಗಿದೆ. ಕರ್ಮವನ್ನು ತುಳಿಸಲಾಗಿ ಪುಣ್ಯಾತ್ಮರ ಕರ್ಮಿಷ್ಠೆಗೆ ನೀನು ಧರ್ಮದ ದಾರಿ ತೋರಿಸಲು ಹೋಗ್ಬೇಕಾಗಿದೆ. ನೀನು ಹೋಗ್ಲಿಲ್ಲ ಅಂದ್ರೆ ಹೆಂಗಾಗ್ತದ? ಅದಕ್ಕೆ ಬಾಳ ಕಡೆ ಹೇಳ್ಯಾರ ಪುಣ್ಯಾತ್ಮರೇ, ಇದಕ್ಕೆ ಇಟ್ಟ ವರ್ಷ ಇಟ್ಟ ಶತಮಾನದ ಇಸ್ವಿ ಹೇಳಕ್ ಬರುದಿಲ್ಲ ಸಿದ್ಧ ಪುರುಷರಿಗೆ. ನಾನು ಆರಂಭಕ್ಕೆ ಹೇಳಿಲ್ಲ, ದಾಪರ ಅಂತ್ಯ ಕಲಿ ಪ್ರಾರಂಭಕ್ಕ ಸಿದ್ಧ ಪುರುಷ ಧರಣಿಗೆ ಬಂದ ಅಂತಕ್ಕಂಥ ಶ್ರುತಿ ಹೇಳ್ತದ. ಇದಕ್ಕಿಂತ ಮೊದಲು ಹೇಳ್ತಾರ ಬಂಧುಗಳು. ಆದರೆ ಏನಾಗೈತಿ ಅಂತ ಕೇಳಿದ್ರ, ಇದು ಯಾಕೆ ಸಾಹಿತ್ಯಕ್ಕೆ ಉಳಿದಿಲ್ಲ ಅಂದ್ರ ಈ ಋಷಿ ಮೂಲ, ನದಿ ಮೂಲ, ತಾಯಿ ಮೂಲ ಯಾರೂ ಕಿತ್ತು ಹೇಳಬಾರ್ದಂತಕ್ಕಂಥ ಭಯದಿಂದ ಇದನ್ನ ಯಾರು ಬರೀಲಿಕ್ಕೆ ಹೋಗಿಲ್ಲ, ಅದನ್ನ ಹೇಳಕ್ ಹೋಗಿಲ್ಲ. ಇವತ್ತಿಗಾದ್ರೂ 1700 ಸಿದ್ಧರ ಲಿಸ್ಟ್ ಕೊಡ್ತಾರ ಅಂದ್ರ 5 ಮಂದಿದ ಗಪ್ಪ ಮಾಡಿ ಕೊಡ್ತಾರ, ಅವ್ರು ಹೇಳಂಗಿಲ್ಲ. ಇವತ್ತಿಗೆ ಕೂಡ ಹೇಳಕ್ ಸಾಧ್ಯ ಇಲ್ಲ. ಯಾಕ? ಋಷಿ ಮೂಲವನ್ನು ಹೇಳಾಕ ಬರುದಿಲ್ಲ, ತಾಯಿ ಮೂಲವನ್ನು ಕೆದಕಾಕ ಬರುದಿಲ್ಲ, ನದಿ ಮೂಲವನ್ನು ಹುಡುಕ್ಲಿಕ್ಕೆ ಹೋಗಬೇಡ್ರಪ್ಪ ಅಂತ ಹೇಳ್ಯಾರ. ಒಬ್ಬ ಋಷಿ ಅಮೋಘ ಸಿದ್ಧ ಯಾರು ಅಂತಕ್ಕಿದ್ರೆ ಒಬ್ಬ ಋಷಿ ಪುಣ್ಯ ಅಂತ ಯೋಗಿ ಪುರುಷ 7 ಯುಗದಲ್ಲಿ ಭಕ್ತಿ ಮಾಡೋ ಕಾಲಕ್ಕ ನನ್ನಿಂದ ಏನಾದ್ರೂ ಅಚಾತುರತೆ ಆಗಿತ್ತಂದ್ರ ತಪ್ಪಾಗಿತ್ತಂದ್ರ ನನ್ ಕ್ಷಮಾ ಮಾಡು, ನನಗೆ ಅವಕಾಶ ಮಾಡಿಕೊಡಂತಾನ. ನಿನ್ನ ಅವತಾರ ಆಗ್ಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರ, ನಿನ್ನಂತ ಒಬ್ಬ ಸಮರ್ಥ ಸಿದ್ಧ ಪುರುಷ ಎಲ್ಲರಿಂದ ಆಗೋದಿಲ್ರಿ.
ಹೊಲದಾಗ ಬಿತ್ತಿದ ಜಾಳ ಎಲ್ಲ ಬೀಜಕ್ ಬರ್ತಾವಂತೀರಿ ನೀವು? ಹೊಲದಾಗ ಬಿತ್ತಿದ ಜಾಳ ಎಲ್ಲ ಬೀಜಕ್ ಬರ್ತಾವಂತೀರಿ? ಅದರ ಕಾಡಿಗೆ ಜೋಳ ಎಷ್ಟು ಆಗ್ತಾವ, ನುಶೇತಿ ಜೋಳ ಆಗ್ತಾವ. ಅವಾಗ ಹುಟ್ಟಿದವರೆಲ್ಲರೂ ಪುಣ್ಯಾತ್ಮರು ನೆಟ್ಟನ ಮೋಕ್ಷಕ್ಕೆ ಹೋಗೋದು ಬರುವುದಿಲ್ಲ. ಅದಕ್ಕೆ ಹುಟ್ಟಿದವರೆಲ್ಲರೂ ಜಗ ಉದ್ಧಾರ ಮಾಡ್ಲಿಕ್ಕೆ ಬರುವುದಿಲ್ಲ. ನಿನ್ನ ಅವತಾರ ಯಾಕಾಗೈತಿ ಅಂತ ಕೇಳಿದ್ರ, ಮರ್ತ್ಯದ ಮಾನವರ ಮೈಲಿಗೆಯನ್ನು ತೊಳೆದು ಧರ್ಮದ ಧ್ವಜವನ್ನ ಹಾರಿಸಿ ಕರ್ಮವನ್ನ ಪಾದದಿಂದ ತುಳಿಲಿಕ್ಕೆ ನೀನು ಮರ್ತ್ಯಕ್ಕೆ ಹೋಗಲೇಬೇಕಾಗ್ತದಂತಕ್ಕಂಥ ಮಾತನ್ನ ಹೇಳಿದಾಗ ಮಾತನ್ನು ಮೀರ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಬರೀತಾರ, ಗುರುವಿನ ಆಜ್ಞೆಯನ್ನ ಮೀರದ ನಡೆಯದವನು ನರನು ಅಲ್ಲ ಪರಮಾತ್ಮನು. ಅವಾಗ ಭಗವಂತ ಹೇಳ್ತಾನ, ಸಿದ್ಧ ಪುರುಷ ಹೇಳ್ತಾನ, ಒಂದು ವೇಳೆ ನಾನು ಭೂಲೋಕಕ್ಕೆ ಹೋಗೋದು ಆತಂದ್ರ ಕಾಮಧೇನು ಕಲ್ಪವೃಕ್ಷ ಸ್ವರೂಪನಾಗಿರತಕ್ಕಂಥ ಗುರುದೇವ ನೀನ್ ನನ್ನ ಜೊತೆಯಾಗಿ ಬರ್ಬೇಕು, ನನ್ನ ಜೊತೆಯಾಗಿ ಬರ್ಬೇಕು. ಸಾಧ್ಯ ಐತ್ರಿ? ಸಾಧ್ಯ ಐತ್ರಿ? ಅವನ ಪ್ರತ್ಯಕ್ಷ ಮಾಡ್ಕೊಳ್ಳೋ ಸಲುವಾಗಿ 12 ವರ್ಷಗಟ್ಲೆ ತಲೆ ತಳಗ ಮಾಡಿ ಕಾಲ ಮ್ಯಾಲ ಮಾಡಿ ಜೋತ್ಯಾಡ್ರು ಕೂಡ ಸಾಧ್ಯ ಇಲ್ಲ. ನೀ ಬರ್ಬೇಕಂತಕ್ಕಂಥ ಮಾತು ಹೇಳಿದಾಗ ಸರ್ವ ಸಾಹಿತ್ಯ ಹೊರಮಾಡಿತಾನ ಪುಣ್ಯಾತ್ಮ. ಹೋಮದ ಕಂಬಳಿ ನೇಮದ ಬೆತ್ತ ಮಿಗಿಲಾದ ಪ್ರಸಾದ ಗಂಟ ಒಡ್ಡಿ ಬಾಲಗ ಶಿವಸ್ಥಾನ ಗಂಟಿ ಜಂಗಟಿ ಕೈತಾಳ ಹಿಂದ ನಂದಿ ಮುಂದ ನಂದಿ ಹಿಂದ ತಂದೆ ಬಯಲು ಭೂತಾಳ ಸಿದ್ಧನನ್ನು ಕರ್ಕೊಂಡು ಭೂಲೋಕಕ್ಕೆ ಬರ್ತಕ್ಕಂಥ ಪ್ರಸಂಗ ನೋಡ್ಬೇಕ್ರ. ಇವತ್ತು ಸಿದ್ಧ ಪುರುಷ ವಾಡೆ ಬಿಟ್ಟು ಬಂದ ಅಂದ್ರ ಹಗಲ ಡ್ಯೂಟಿಗಳು ಉರಿತಾವ, ಡೊಳ್ಳು ವಾಲಗ ಗರ್ಜನೆ ನಡೀತದ, ಮಾಯಿ ಮುಹೂರ್ತ ಪಶ್ಚಿಮ ಮುಖ. ಕಾರಣ ಏನು? ಬರಾಗ ತಗೊಂಡು ಬಂದಾರ ಇವ್ರು, ಬರಾಗ ತಗೊಂಡು ಬಂದಾರ ಪುಣ್ಯಾತ್ಮರು. ಇಂಥ ಐಶ್ವರ್ಯವನ್ನ ಒಂದು ಜಾತಿ ಮತ ಸಂಪತ್ತು ಒಂದು ಇವ್ರ ಸಂಬಂಧ ಅಲ್ಲ. ಇವರು ಪುಣ್ಯಾತ್ಮರೇ ಜಾತ್ಯಾತೀತರು, ಧರ್ಮಾತೀತರು. ಅದಕ್ಕೆ ನಮ್ಮಲ್ಲಿ ಹಿಂದೆ ಹಿರಿಯರು ಹೇಳ್ಕೊಂಡು ಬಂದಾರ, ಕಂಬಳಿಗೆ ಕುಲ ಇಲ್ಲ, ಭಂಡಾರಕ್ಕೆ ಜಾತಿ ಇಲ್ಲ ಅಂತಕ್ಕಂಥದ್ದು ಹೇಳ್ಕೊಂಡು ಬಂದಾರ ಪುಣ್ಯ. ಸರ್ವ ಜನಾಂಗದ ಶಾಂತಿಯ ತೋಟ ಸಿದ್ದೇಶ್ವರನ ಅಂಗಳ ಅಂತಕ್ಕಂಥದನ್ನ ನಾವೆಲ್ಲ ಪುಣ್ಯಾತ್ಮರ ಐನಾಪುರ ಬಂಧುಗಳು ಅದನ್ನು ತೋರಿಸಿಕೊಟ್ಟಿರಿ. ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಎಲ್ಲ ಸಮುದಾಯದವರು, ಎಲ್ಲಾ ಧರ್ಮದವರು ಹೇಳಿದ್ರು ನನಗೆ, ಯಪ್ಪ ನಿತ್ಯ ಒಬ್ಬ ಕೂಲಿ ಮಾಡ್ತಾನಂದ್ರು ಕೂಡ 1,000 ಕೊಡಾಕತ್ತಾರ್ರಿ. ಕೂಲಿ ಮಾಡೋರು ಇಂದ ತಂದು ಇಂಥ ತಿಂತೀವಿ ಅಂದ್ರು ಕೂಡ ಸಿದ್ದಾಪಜ್ಜನ ಜಾತ್ರೆ ಅಂದ್ರ 1,000 ಕೊಡಾಕತ್ಯಾರಿ. ನಾವು 10 ರಾಜ ಹೇಳ್ತದ, ಒಂದು ಮುಮ್ಮೆಟ್ಟ ಗುಡ್ಡ ಒಂದು ಕೆರೆಸಿದ್ದಪ್ಪಗ ಐನಾಪುರ ಮಂದಿ ಕಡೆದು ಎಷ್ಟು ಕೇಳ್ತಿರಿ ಕೇಳನು, ಅದಕ್ಕೇನವ್ರು ಬಡತಾನಿಲ್ಲ ಅಂತ ಹೇಳ್ತಾರತ್ತ ಬಂಧುಗಳು. ಇದು ಪುಣ್ಯಾತ್ಮ ಕೊಡಬೇಕು. ಅಂತ ಸಂದರ್ಭ ಕೊಡು ಸಲುವಾಗಿ ಅವ ತಗೊಂಡು ಬಂದಾನ. ಏನು ಬಂಜಿಗೆ ತೊಟ್ಲಾ ತಂದಾನ, ಭಕ್ತಗ ಭಾಗ್ಯ ತಂದಾನ, ಮಳಿ ಕೀಲು ತಂದಾನ, ಬೆಳಿ ಕೀಲು ತಂದಾನ. ಅಲ್ಲಿ ಬೇಡೋ ಪ್ರಸಂಗ ಹೆಂಗ ಬೇಡ್ತಾನ ಸೃಸೋರೆ. ಯಪ್ಪ ನೀ ಏನಾರ ಕೊಡೋದಿತ್ತಂದ್ರ ನನಗೇನೋ ಕೊಡಬೇಡ, ಇಡೀ ಭಕ್ತ ಲೋಕಕ್ಕೆ ಭಾಗ್ಯ ಕೊಡುವಂತ ಬೇಡ್ಕೊಂಡಾನ. ಭಕ್ತರಿಗೆ ಭಾಗ್ಯ ಕೊಡುವಂತ ಬೇಡ್ಕೊಂಡಾನಂದ್ರ ನಾವು ಆಲೋಚನೆ ಮಾಡ್ರಿ ಪುಣ್ಯಾತ್ಮರಿ, ಎಂತ ನಿರಾಭಾರಿಸಿದ್ದರು ಇವರು ಅಂತಕ್ಕಂಥದನ್ನ. ತಮಗೇನ ಬೇಡ್ಲಿಲ್ಲ, ತಮ್ಮ ಕುಲಕ್ಕೆ ಬೇಡ್ಲಿಲ್ಲ, ತನ್ನ ಮನೆತನಕ ಬೇಡ್ಲಿಲ್ಲ. ಇಡೀ ಭಕ್ತ ಭಾಗ್ಯ, ಭಕ್ತರಿಗೆ ಭಾಗ್ಯ ಕೊಡು, ಮಕ್ಕಳಿಗೆ ಬಡತಾನ ಇಡುವಂತಕ್ಕಂಥದ್ದು ಬೇಡ್ಕೊಂಡು ಬಂದ್ರ ಹೇಳ್ತಾರ ಪುಣ್ಯಾತ್ಮ. ಆದರೆ ಅವನ ಮಕ್ಕಳಿಗೆ ಕಂಬಳಿ ಅಂತ ಏನದಲ್ಲ, ಅದು ಅಕ್ಷಯ ಪಾತ್ರೆ ಪುಣ್ಯಾತ್ಮರು. ನಮ್ಮ ಒಡೆಯರ ಬಂಧುಗಳಿಗೆ ಅಕ್ಷಯ ಪಾತ್ರೆ ಅದು. ಕಂಬಳಿ ಅಕ್ಷಯ ಪಾತ್ರೆ ಅಂತ ಹೇಳ್ತಾರ. ಬಹುತೇಕ ನನ್ನಂತ ಕ್ಯಾವಿ ಬಿಟ್ಟು ಸನ್ಯಾಸಿ ಪರಿಚಯ ಇಲ್ಲತ್ತು ಉಪವಾಸ ಬರ್ಬೋದು, ಆದ್ರೆ ಕಂಬಳಿ ಹೊತ್ತಿರ್ತಕ್ಕಂಥ ಒಡೆಯ ಮಾತ್ರ ಅದಕ್ಕೆ ಹೇಳ್ತಾರೆ ಒಡೆಯ ಉಂಡು ಮನಿ ಉಜ್ಜಳ ಅಂತ ಕರ್ಕೊಂಡು ಬರ್ತಾರ ಬಂಧುಗಳೇ. ಅದಕ್ಕೆ ಬಹುತೇಕ ನೀವೆಲ್ಲ ನಂಬರ್ ಹಚ್ಚಿ ಕರ್ಕೊಂಡು ಹೋಗ್ತೀವಿ, ನಂಬರ್ ಹಚ್ಚಿ ಹೇಳ್ತಾರಿಲ್ಲ. ಅದಕ್ಕೆ ಅಂತ ಸಿದ್ಧ ಪುರುಷ ಏನೇನು ವರವು ಪಡ್ಕೊಂಡ ಆತ ಕೇಳಿದ್ರ, ಮಳಿ ಕೀಲು ತಂದ, ಬೆಳಿ ಕೀಲು ತಂದ, ಬಂಜಿಗೆ ತೊಟ್ಟಿಲು ತಂದ, ಬಡವಗ ಭಾಗ್ಯ ತಂದ. ಈ ಲೋಕದೊಳಗೆ ಏನೇನು ಸಾಹಿತ್ಯ ಬೇಕಂತಕ್ಕಂಥ ಎಲ್ಲವನ್ನ ಒಡ್ಡಿ ಬಾಲಗ ಶಿವಸ್ಥಾನವನ್ನ ತೆಗೆದುಕೊಂಡು ಬಂದ ಅಂತ ಹೇಳ್ತಾರೆ. ಅಜ್ಜ ಈ ಸೀಮೆ ಬಿಟ್ಟು ಹೊರಗೆ ಹೋಗುದಿಲ್ಲಂದ್ರೂ ಕೂಡ ಅವನ ಶಿವಸ್ಥಾನ ಒಯ್ಬೇಕಂತ ಎಲ್ಲರ ಹಂಬಲ ಐತಿಲ್ಲ. ನಿನ್ನೊಬ್ರು ಯಾರೋ ಹೇಳಿದ್ರು, ಅಕಸ್ಮಾತ್ ಅಜ್ಜ ಈ ಇಲ್ಲೇ ಬರೀ ಇಟ್ಟ ದಾಡ್ತಾನಂದ್ರ ಸಾಕ್ರೆ ನಾವೇ 365 ದಿವಸನೂ ಕೂಡ ಮನ್ಯಾಗಿರ್ಲಕ್ ಬಿಡುದಿಲ್ಲ ನಮಗತ್ತೇಳಿ. ಅಷ್ಟು ಅವನ ಮೇಲೆ ಪ್ರೀತಿ ಉಳ್ತಕ್ಕಂಥ ಜನ, ಅಷ್ಟು ಪುಣ್ಯಾತ್ಮರೇ ಅಜ್ಜನ ಮೇಲೆ ಪ್ರೀತಿ ಉಳ್ತಕ್ಕಂಥ ಜನ ನೀವಿದ್ದೀರಿ ಬಂಧುಗಳೇ. ಅದಕ್ಕೆ ಎಲ್ಲಿ ಬರ್ತಾರ, ಮೊಟ್ಟ ಮೊದಲು ಗುರು ಶಿಷ್ಯರ ತಕ್ಕಿದ್ರೆ ಮಂದನಗಿರಿಗೆ ಬರ್ತಾರ. ಅವ್ರು ಮಂದನಗಿರಿ ನಮ್ಮಲ್ಲಿ ಹಿಂದೆ ಹಿರಿಯರು ಹೇಳ್ಕೊಂಡು ಬಂದಾರ. ಮಂದನಗಿರಿ ಒಳಗ ಅನಂತ ಭಕ್ತಿಯನ್ನ ಮಾಡಿದಾಗ ಪುಣ್ಯಾತ್ಮರು ಸಂಜೀವಿನಿ ಕಡ್ಡಿ ತಯಾರಾಗ್ತಾವ.
ಅದೇ ಲಕ್ಷ್ಮಣಗ ಉಳಿಸು ಸಲಗ ಹನುಮಂತ ತಂದ ಅಂತ ಹೇಳ್ತಿರಿಲ್ಲ. ಮೊದಲು ಪುಣ್ಯಾತ್ಮರೇ ಅಮೋಘ ಸಿದ್ಧ ಅನುಷ್ಠಾನ ಮಾಡಿರ್ತಕ್ಕಂಥ ಮಂದಾನಗಿರಿ ಪರ್ವತದೊಳಗ ಪುಣ್ಯಾತ್ಮರ ಸಂಜೀವ ಜಪ ಮಾಡಿದ. ಆ ಸಂಜೀವ ಜಪ ಮಾಡಿದ ಸಲುವಾಗಿ ಸಂಜೀವ ಕಡ್ಡಿ ಆಯ್ತು ಅಂತ ತಿಳ್ಕೊಂಡು ಶ್ರುತಿ ಹೇಳ್ತದ ಬಂಧುಗಳು.